ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಇದರದ್ದು ಡೀಟೇಲ್ ಆಗಿರೋ ವೀಡಿಯೋನ ನಾನು ಎಕ್ಸ್ಟ್ರಾ ಮಾಡಿ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ಯಾಕೆಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಇಲ್ಲಿ ಹಾಕಿದರೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ರೆಸಿಪಿ ಅಂತ ಹಾಕಿರ್ತೀನಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮದು ತುಂಬ ಚೆನ್ನಾಗಿ ಬಂತು. ನನ್ನ ಮಗಳಿಗೆ ನನಗೆ ಇಬ್ಬರಿಗೂ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿದೆ. ಮಾವಿನಕಾಯಿ ಚಿತ್ರಾನ್ನ ತಿಂದ್ಕೊಂಡು ಹಾಗೆ ಹೊರಗಡೆ ಹೋಗಬೇಕಿತ್ತು, ಕೆಲಸ ಇತ್ತು. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳು ತುಂಬ ದಿವಸದಿಂದ ಪೋಲಾರ್ ಬೇರ್ ಅಂತಿದ್ಲು. ಅದಕ್ಕೆ ಹೋದ್ವಿ. ಹೇಗಿದೆ ಈ ವ್ಲಾಗಿಂಗ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಪೋಲಾರ್ ಬೇರ್ಗೆ ಹೋಗಿದ್ವಿ. ಅವಳು ಆ್ಯಕ್ಚುಲಿ ಅವಳ ಚಿಕ್ಕಮ್ಮನ ಮನೆಗೆ ಹೋದಾಗ ಅಲ್ಲಿ ಅವಳು ಕರ್ಕೊಂಡು ಹೋಗಿದ್ಲಂತೆ. ಅದಾದ ನಂತರ ಅಮ್ಮ ಪೋಲಾರ್ ಬೇರಿಗೆ ಹೋಗೋಣ ಒಂದೇ ಹಠ. ಸೊ ಅದಾದಮೇಲೆ ನಾನು ಕರ್ಕೊಂಡು ಹೋಗಿದ್ದೆ. ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ. 2 ಐಸ್ ಕ್ರೀಮ್ ತೊಗೊಂಡಿದ್ವಿ. ಅದು ತುಂಬ ದೊಡ್ಡದಿತ್ತು, ಅವಳು ಫುಲ್ ತಿನ್ನೋಕ್ಕಾಗಿಲ್ಲ, ನಾನೇ ತಿಂದೆ. ಅವಳ ಖುಷಿ ನೋಡಿ, ಕುಣಿದಾಡ್ತಾ ಇದ್ಲು ಪೋಲಾರ್ ಬೇರ್ ಐಸ್ ಕ್ರೀಮ್ ಅಂತ. ಸ್ವಲ್ಪ ಕ್ಲಿಪ್ಸನ್ನು ಹಾಕಿರ್ತೀನಿ. ನೋಡಿ, ಐಸ್ ಕ್ರೀಮ್ ಬಂದಮೇಲೆ ಅವಳು ಮುಖದ ಕಳೆನೇ ಚೇಂಜ್ ಆಯಿತು. ಐಸ್ ಕ್ರೀಮ್ ನನಗೂ ಇಷ್ಟ, ಅವಳಿಗೂ ಇಷ್ಟ. ಬಟ್ ಪೋಲಾರ್ ಬೇರ್ ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಪೋಲಾರ್ ಬೇರ್ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಓದೋಣ ಅಂತ. ಡೈಲಿ ಓದ್ತಾಳೆ, ನಾನು ಅದನ್ನು ವೀಡಿಯೋ ಮಾಡಲ್ಲ ಅಷ್ಟೇ. ಡೈಲಿ ಇಂತಿಷ್ಟು ಅಂತ ಓದ್ತಾಳೆ. ಹೋಮ್ವರ್ಕ್ ಅಷ್ಟೇನಿರಲ್ಲ, ಬಟ್ ಡೈಲಿ ಓದ್ತಾಳೆ. ಓದಿ ಹಾಗೆ ನಮ್ಮ ದಿನ ಕಳೀತಾ ಇದೆ. ಅದಾದ ನಂತರ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾಳಲ್ವ. ಡ್ರಾಯಿಂಗ್ ಅವಳಿಗೆ ಆ್ಯಕ್ಚುಲಿ ಇಷ್ಟ, ತುಂಬಾ ಇಷ್ಟ. ಡ್ರಾಯಿಂಗ್ ಎಲ್ಲ ಬಿಡಿಸಿದ್ಲು. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟ್ ಹಾಕಿರ್ತೀನಿ. ಇದನ್ನೆಲ್ಲ ತೋರಿಸಿದ್ದೆ, ಬಟ್ ಇವತ್ತಮ್ಮ ಫುಲ್ ಹಾಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಚೆನ್ನಾಗೇ ಬಿಡಿಸ್ತಾಳೆ ಡ್ರಾಯಿಂಗ್. ನೋಡಿ, ಈ ಬೆಕ್ಕಿನ ಚಿತ್ರನ ನೋಡ್ಕೊಂಡು ಬಿಡಿಸಿದ್ದು, ಅದು ಎಷ್ಟೊಂದು ಚೆನ್ನಾಗಿ ಬಿಡಿಸಿದ್ದಾಳೆ. ಬೆಕ್ಕು ಮತ್ತು ಗಣೇಶನೂ ಕೂಡ ಹಾಗೆ. ನನ್ನ ಬಾಟ್ಲು, ನಂದು ನಾನು ಗ್ರೋಸರಿ ಎಲ್ಲ ಹಾಕೋ ಸಾಮಾನುಗಳನ್ನೆಲ್ಲ ಹಾಕೋ ಬಾಟ್ಲನ್ನೆಲ್ಲ ತಂದು ಡಿಸೈನ್ ಮಾಡಿರ್ತಾಳೆ. ಅದು ಆಮೇಲೆ ಅಲ್ಲಿ ಶೋಕೇಸಲ್ಲೋ ಕೂತ್ಕೊಂಡ್ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದೆ, ಮಗಳ ಹಿಂಗೆ ಮಾಡಿದ್ರೆ ಆಗಲ್ಲ ಅಂತ. ನೋಡಿ ಎಷ್ಟೊಂದು ಚೆನ್ನಾಗಿ ಬಿಡಿಸಿದ್ದಾಳೆ. ಅವಳು ಲೆಫ್ಟಿ. ಆ್ಯಕ್ಚುಲಿ ಕ್ರಿಯೇಟಿವ್ ಫೀಲ್ಡ್ ಜಾಸ್ತಿ, ಲೆಫ್ಟ್ ಹ್ಯಾಂಡ್ ಅವರದ್ದು. ಏನು ಓಡುತ್ತೋ ತಲೆಯಲ್ಲಿ ಗೊತ್ತಿಲ್ಲ. ಇದೆಲ್ಲ ಓನ್ ಇಮ್ಯಾಜಿನೇಷನ್ ಅವಳದ್ದು. ಎಲ್ಲೋ ನೋಡಿರ್ತಾಳಲ್ವ, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಬಿಡಿಸಿದ್ದಾಳೆ. ಹೀಗಿತ್ತು ನಮ್ಮ ಬಾಯ್.